unit statistical quality control. Statistical quality control in abbreviations is called SQC. Introduction. Statistical quality control is one of most important applications of the statistical techniques in industry. ಇದು ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅನ್ನೋದು ಯೂನಿಟ್ ನಮಗೆ ಎಲ್ಲಿ ಯೂಸ್ ಆಗ್ತೈತಿ ಅಂದ್ರೆ ಇಂಡಸ್ಟ್ರಿ ಒಳಗೆ ಯೂಸ್ ಆಗ್ತೈತಿ ಭಾಳ. In the modern world, there is a stiff competition in the field of business and marketing. In the modern world ಒಳಗೆ ಇದು ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಒಳಗೆ ಭಾರಿ ಕಾಂಪಿಟೇಷನ್ ಅನ್ನು ಕೊಡ್ಲಿಕ್ಕೆ. To survive in the competition, it's necessary that good quality of products are marketed. There is continued effort by producers to improve the quality of their product. The competition world ಒಳಗೆ ನಾವು ಬದುಕಬೇಕಂದ್ರೆ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸನ್ನು ನಾವು ಮಾರ್ಕೆಟ್ ಮಾಡಬೇಕು. ಅದಕ್ಕಾಗಿ ಕಂಟಿನ್ಯೂಸ್ ನಾವು ಎಫರ್ಟ್ ಪ್ರೊಡ್ಯೂಸರ್ ಏನು ಮಾಡ್ತಾನೆ, ಒಂದು ಪ್ರಾಡಕ್ಟ್ ಕ್ವಾಲಿಟಿ ಹೆಚ್ಚಿಗೆ ಆಗಕ್ಕೆ ಪ್ರಯತ್ನ ಮಾಡ್ತಾನೆ. ವಾಟ್ ಈಸ್ ಕ್ವಾಲಿಟಿ? Quality is a characteristics of a product about which certain specifications are laid down, such as performance, ಅದು ಹೆಂಗೆ ವರ್ಕ್ ಮಾಡ್ತೈತಿ ಅಂತ, ರಿಲಯಬಿಲಿಟಿ, ಅದರದ್ದು ರಿಲಯಬಿಲಿಟಿ ಎಷ್ಟೈತಿ, ಡ್ಯೂರಬಿಲಿಟಿ ಎಷ್ಟು ದಿನ ಬಾಳಿಕೆ ಬರ್ತೈತಿ, ಆ್ಯಂಡ್ ಅಸ್ಥೆಟಿಕ್ಸ್ ಅಂದ್ರೆ ಫಿಸಿಕಲ್ ಲುಕ್ ಹೆಂಗೈತಿ. ನಾವು ಈಗ ಏನಾರು ಒಂದು ಪರ್ಚೇಸ್ ಮಾಡಬೇಕಂದ್ರೆ ಇದನ್ನೆಲ್ಲ ನೋಡ್ತೀವಿ. ಒಂದು ಮೊಬೈಲ್ ಖರೀದಿ ಮಾಡಬೇಕಂದ್ರೆ ನಾವು ಅದು ಹೆಂಗೆ ವರ್ಕ್ ಮಾಡ್ತೈತಿ, ಅದರದ್ದು ರಿಲಯಬಿಲಿಟಿ ಎಷ್ಟು, ಡ್ಯೂರಬಿಲಿಟಿ ಎಷ್ಟು, ಮತ್ತು ನೋಡೋಕ್ಕೆ ಚಂದ ಐತೆ ಅದ್ರ ಫಿಸಿಕಲ್ಲು ನೋಡ್ತೀವಿ. ದಿಸ್ ಇಸ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, the manufactured products differs from one another in their quality. ಈಗ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ತೈತಲ್ಲ, ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ಬಲ್ಬ್ಸ್ ಬಿಲಾಂಗ್ಸ್ ಟು ಸೇಮ್ ಲಾಟ್ ಹ್ಯಾವ್ ಅ ಡಿಫ್ರೆಂಟ್ ಲೈಫ್. ಈಗ ಒಂದೇ ಬಾಕ್ಸ್ ಒಳಗೇನು ಇದ್ದಿದ್ದು ಎಲೆಕ್ಟ್ರಿಕ್ ಬಲ್ಬ್ಸ್ ಸೇಮ್ ಲೈಫ್ ಟೈಮ್ ಇರ್ತೈತಿ ಅಂತ ಅವಕ್ಕೆ. These variations may be due to some causes which are classified as chance causes and assignable causes. ಒಂದೇ ಬಾಕ್ಸ್ ಒಳಗೆ ಇದ್ದಿದ್ದು ಎಲೆಕ್ಟ್ರಾನಿಕ್ ಬಲ್ಬ್ಸ್ದು ಲೈಫ್ ಟೈಮ್ ಡಿಫ್ರೆಂಟ್ ಇರ್ತೈತಿ. ಅದಕ್ಕೆ ಕಾಸ್ ಏನು, ವೇರಿಯೇಷನ್ಸ್ ಮೇ ಬಿ ಡ್ಯೂ ಟು ಚಾನ್ಸ್ ಕಾಸಸ್ ಆರ್ ಅಸೈನೇಬಲ್ ಕಾಸಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್, variation due to chance causes. Chance variation is that variation from which no specific cause can be attributed. ಅದರೊಳಗೆ ಸ್ಪೆಸಿಫಿಕ್ ಕಾಸ್ ಅನ್ನು ನಾವು ಫೈಂಡ್ ಔಟ್ ಮಾಡಕ್ಕೆ ಬರಂಗಿಲ್ಲ. ದಿಸ್ ವೇರಿಯೇಷನ್ ಇನ್ ಅ ಪ್ರಾಡಕ್ಟ್ ಕ್ವಾಲಿಟಿ ಕ್ಯಾನಾಟ್ ಬಿ ಎಲಿಮಿನೇಟೆಡ್ ಆರ್ ರೆಡ್ಯೂಸ್ಡ್. ಈ ವೇರಿಯೇಷನ್ ನಾವು ಆ ಪ್ರಾಡಕ್ಟ್ದಿಂದ ನಾವು ಎಲಿಮಿನೇಟು ಮಾಡಕ್ಕೆ ಬರಂಗಿಲ್ಲ, ರೆಡ್ಯೂಸು ಮಾಡಕ್ಕೆ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್, ಸ್ಲೈಟ್ ವೈಬ್ರೇಷನ್ ಆಫ್ ಅ ಮಷೀನ್. ಒಂದೊಂದು ಮಷೀನ್ ಒಳಗೆ ಸ್ಲೈಟ್ ವೈಬ್ರೇಷನ್ ಆಗ್ತಿರ್ತೈತಿ, ಅದನ್ನು ನಾವು ಏನು ಮಾಡಕ್ಕೆ ಬರಂಗಿಲ್ಲ, ಅದನ್ನು ಎಲಿಮಿನೇಟು ಮಾಡಕ್ಕೆ ಬರಂಗಿಲ್ಲ. ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆ್ಯಂಡ್ ವೇರಿಯೇಷನ್ ಇನ್ ಟೆಂಪರೇಚರ್. ವೇರಿಯೇಷನ್ ಇನ್ ಟೆಂಪರೇಚರ್ ನಾವು ರೆಡ್ಯೂಸ್ ಮಾಡಕ್ಕೆ ಬರಂಗಿಲ್ಲ, ಅದನ್ನು ಎಲಿಮಿನೇಟು ಮಾಡಕ್ಕೆ ಬರಂಗಿಲ್ಲ. ಇನ್ನು ಸಿಂಪಲ್ ಒಳಗೆ ಹೇಳ್ಬೇಕಂದ್ರೆ, ನೀವು ಮಾರ್ಕೆಟಿಗೆ ಹೋಗಿ ದಿನ ಹಾಲು ತರ್ತಿರ್ತೀರಿ. ಆ ಹಾಲಿನ ಪ್ಯಾಕೆಟ್ ಒಳಗೆ ಒಂದು ದಿವಸ ಒಂದು ಮಿಲಿಮೀಟರ್ ಒಂದು ಸ್ವಲ್ಪ ಹಾಲು ಕಡಿಮೆ ಬರ್ತಾವೆ. ಆ ವೇರಿಯೇಷನ್ನ ನಾವು ರೆಡ್ಯೂಸ್ ಮಾಡಕ್ಕೆ ಬರಂಗಿಲ್ಲ, ಅದನ್ನು ಎಲಿಮಿನೇಟ್ ಮಾಡಕ್ಕೆ ಬರಂಗಿಲ್ಲ. ಆ ಚಾನ್ಸ್ ಅವು ಇದ್ದೇ ಇರ್ತಾವೆ ಅದರೊಳಗೆ. ಇದು ಚಾನ್ಸ್ ವೇರಿಯೇಷನ್ಸ್. ವೇರಿಯೇಷನ್ ಡ್ಯೂ ಟು ಅಸೈನೇಬಲ್ ಕಾಸಸ್. For variation in quality, if a specific cause can be assigned, variation due to assignable causes ಅನ್ನು ನಾವು ಅಸೈನ್ ಮಾಡ್ಬೋದು. ಎಲ್ಲಿ ತಪ್ಪಾಗೈತಿ ಅಂತ ನಾವು ಕಂಡುಹಿಡಿಬೋದು, ಅಸೈನ್ ಮಾಡ್ಬೋದು. such cause called as assignable cause.
ಅಸೈನಬಲ್ ಕಾಸಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಆ್ಯಂಡ್ ಎಲಿಮಿನೇಟೆಡ್. ಅವನು ಐಡೆಂಟಿಫೈ ಮಾಡಿ ನಾವು ಮತ್ತು ಎಲಿಮಿನೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಯೂಸ್ ಆಫ್ ಲೋ ಕ್ವಾಲಿಟಿ ರಾ ಮಟೀರಿಯಲ್ಸ್. ಸೆಕೆಂಡ್ ಎಕ್ಸಾಂಪಲ್, ಇಂಪ್ರಾಪರ್ ಮಷಿನ್ ಸೆಟ್ಟಿಂಗ್. ನಾವು ಯಾವುದೋ ಒಂದು ಪ್ರಾಡಕ್ಟನ್ನು ರೆಡಿ ಮಾಡೋ ಮುಂದೆ ಅಲ್ಲಿ ಲೋ ಕ್ವಾಲಿಟಿ ರಾ ಮಟೀರಿಯಲ್ಸನ್ನು ಯೂಸ್ ಮಾಡಿದಾಗ ಅದು ನಮ್ಮ ಪ್ರಾಡಕ್ಟ್ ಸರಿ ಬಂದಿರಲಿಲ್ಲ ಅಂದ್ರೆ ಅವಾಗ ಲೋ ಕ್ವಾಲಿಟಿ ರಾ ಮಟೀರಿಯಲ್ಸನ್ನು ಯೂಸ್ ಮಾಡೋದನ್ನು ತೆಗೆದು ನಾವು ಚಲೋ ಕ್ವಾಲಿಟಿ ರಾ ಮಟೀರಿಯಲ್ಸ್ ಯೂಸ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಚಲೋ ಬರ್ತೈತಿ ಅಂತ ಅದನ್ನು ನಾವು ಐಡೆಂಟಿಫೈ ಮಾಡಿ ಎಲಿಮಿನೇಟ್ ಮಾಡೋ, ಅದನ್ನು ತೆಗೆದು ಹಾಕಿ ಮತ್ತು ಬೇರೆದು ಹಾಕ್ಬೋದು. ಇದರೊಳಗೆ ಅಸೈನೇಬಲ್ ಕಾಸಸ್ ಒಳಗೆ. ಸೆಕೆಂಡ್ ಎಕ್ಸಾಂಪಲ್ ಒಳಗೆ ಇಂಪ್ರಾಪರ್ ಮಷಿನ್ ಸೆಟ್ಟಿಂಗ್ಸ್ ಅಂದ್ರೆ ಇಂಪ್ರಾಪರ್ ಮಷಿನ್ ಹ್ಯಾಂಡಲ್ ಮಾಡಕ್ಕೆ ಬರಲಾರ್ದ ಮನುಷ್ಯಾಗ ನಾವು ಹ್ಯಾಂಡಲ್ ಮಾಡಕ್ಕೆ ಕೊಟ್ಟಿವಿ ಅಂದ್ರೆ ಅವು ಎಲ್ಲೋ ಹಾಕೋದು ಎಲ್ಲೋ ಹಾಕಿ ತಪ್ಪು ಮಾಡ್ತಾನೆ. ಆ ಮನುಷ್ಯನ ನಾವು ಟ್ರೈನ್ಡ್ ಮನುಷ್ಯನ ಅಲ್ಲಿ ನಾವು ಇಟ್ಟಿವಿ ಅಂದ್ರೆ ಅವ ಕರೆಕ್ಟ್ ಮಾಡ್ತಾನೆ. ಅಂದ್ರೆ ಎಲ್ಲಿ ತಪ್ಪಾಗೈತಿ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಿ ಅವ್ನು ಎಲಿಮಿನೇಟ್, ಅವ್ನು ತೆಗೆದು ಹಾಕಿ ಬೇರೆ ವರ್ಕರ್ನಾರ ತೊಗೋಬೋದು ಅಥವಾ ಅವಂಗೆ ಅದ್ರ ಬಗ್ಗೆ ಅದು ವರ್ಕ್ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೋದು. ದೀಸ್ ಆರ್ ವೇರಿಯೇಷನ್ ಡ್ಯೂ ಟು ಅಸೈನೇಬಲ್ ಕಾಸಸ್. ನೆಕ್ಸ್ಟ್, uses of statistical quality control. SQC is used to control, maintain and improve the quality standards. SQC ಅನ್ನು ನಾವು used to control the maintain and improve the quality of the standard, quality of the product ಅನ್ನು ನಾವು ಮೇಂಟೈನ್ ಮಾಡೋಕ್ಕೆ SQC ಅನ್ನು ಯೂಸ್ ಮಾಡ್ತೀವಿ. SQC ಇನ್ವಾಲ್ವ್ಸ್ ದ ಟೈಮ್ಲಿ ಐಡೆಂಟಿಫಿಕೇಶನ್ ಆ್ಯಂಡ್ ಎಲಿಮಿನೇಷನ್ ಆಫ್ ದ ಅಸೈನೇಬಲ್ ಕಾಸಸ್. SQC ಇಂದ ನಾವು ಏನು ಮಾಡ್ಬೋದು, ರಾ ಮಟೀರಿಯಲ್ಸನ್ನು ನಾವು ಲೋ ಕ್ವಾಲಿಟಿ ತೊಗೊಂಡ್ರೆ ಅದನ್ನು ಎಲಿಮಿನೇಟ್ ಮಾಡಿ ಐಡೆಂಟಿಫೈ ಮಾಡಿ ಅದನ್ನು ತೆಗೆದುಹಾಕಿ ಬೇರೆದನ್ನು ನಾವು ಹ್ಯಾಂಡಲ್ ಮಾಡ್ಕೊಂಡು ತೊಗೊತೀವಿ. ಅವಾಗ SQC ಯೂಸ್ ಆಗ್ತೈತಿ. ದ ಮ್ಯಾನುಫ್ಯಾಕ್ಚರ್ ಕ್ಯಾನ್ ಗ್ಯಾರಂಟಿ ಹೀಸ್ ಪ್ರಾಡಕ್ಟ್ಸ್ ವಿತ್ ಕಾನ್ಫಿಡೆನ್ಸ್. ಈಗ ರಾ ಮಟೀರಿಯಲ್ಸನ್ನು ಗುಡ್ ಕ್ವಾಲಿಟಿದು ಹಾಕೋದ್ರಿಂದ ಮ್ಯಾನುಫ್ಯಾಕ್ಚರ್ ಕ್ಯಾನ್ ಗ್ಯಾರಂಟಿ ಹೀಸ್ ಪ್ರಾಡಕ್ಟ್ಸ್. ಅವನ ಪ್ರಾಡಕ್ಟ್ ಬಗ್ಗೆ ಭಾಳ ಕಾನ್ಫಿಡೆನ್ಸ್ ಇರ್ತೈತಿ. ಗುಡ್ ಕ್ವಾಲಿಟಿ ಆಫ್ ರಾ ಮಟೀರಿಯಲ್ಸನ್ನು ಯೂಸ್ ಮಾಡಿ ರೆಡಿ ಮಾಡಿರ್ತಾನೆ. ಇಟ್ ಪ್ರೊವೈಡ್ಸ್ ಗ್ರೇಟರ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಟ್ ಲೋವರ್ ಇನ್ಸ್ಪೆಕ್ಷನ್ ಕಾಸ್ಟ್. ಗ್ರೇಟರ್ ಕ್ವಾಲಿಟಿ ಅಶ್ಯೂರೆನ್ಸ್ ಎಲ್ಲಿ ಸಿಗ್ತೈತೆ ಅವಂಗೆ, ಫಸ್ಟ್ ಸ್ಟೇಜ್ ಒಳಗೆ ಇನ್ಸ್ಪೆಕ್ಷನ್ ಕಾಸ್ಟ್. ನಾವು ರಾ ಮಟೀರಿಯಲನ್ನು ಒಳ್ಳೇದು ಗುಡ್ ಕ್ವಾಲಿಟಿದು ಹಾಕಿದ್ದಂದ್ರೆ ಅವಂಗೆ ಕ್ವಾಲಿಟಿ ಅಶ್ಯೂರೆನ್ಸ್ ಅಲ್ಲೇ ಸಿಕ್ಬಿಟ್ಟಿರ್ತೈತಿ ಫಸ್ಟ್ ಸ್ಟೇಜ್ ಒಳಗೆ. SQC reduce work of time and material by giving an early warning about the occurrence of defects. SQC ಏನು ಮಾಡ್ತೈತಿ, ವರ್ಕನ್ನು ರೆಡ್ಯೂಸ್, ಟೈಮ್ ಮತ್ತು ವರ್ಕನ್ನು ಕಡಿಮೆ ಮಾಡ್ತೈತಿ. ಅದನ್ನು ನಾವು ರಾ ಮಟೀರಿಯಲನ್ನು ಗುಡ್ ಕ್ವಾಲಿಟಿಯನ್ನು ಯೂಸ್ ಮಾಡಿಕೊಂಡು ಅವನ್ನ ಐಡೆಂಟಿಫೈ ಮಾಡಿ ಎಲಿಮಿನೇಟ್ ಮಾಡೋದ್ರಿಂದ ನಮ್ಗೆ ಮುಂದಿನ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಹೋಗೋಕ್ಕಿಂತ ಮೊದಲನ್ನು ನಾವು ಇಲ್ಲೇ ಐಡೆಂಟಿಫೈ ಮಾಡಿದ್ವಿ ಅಂದರೆ ಗೊತ್ತಾಗ್ತೈತಿ. ಅದು ಯೂಸಸ್ ಆಫ್ SQC. ನೆಕ್ಸ್ಟ್, ಕಂಟ್ರೋಲ್ ಚಾರ್ಟ್ಸ್. Control chart is a graphical device which is used to verify whether production process is in statistical control or not. Control chart ಅನ್ನೋದೇನು, graphical device which is used to verify whether the production process is in statistical control ಒಳಗೈತೋ ಅಥವಾ ಇಲ್ಲೋ ಅನ್ನೋದನ್ನು ನಾವು ಸ್ಟಡಿ ಮಾಡ್ತೀವಿ ಕಂಟ್ರೋಲ್ ಚಾರ್ಟ್ಲಿಂದ. This technique was developed by young physicist Dr. Walter A. Seward. Control chart useful for the detection of existence of variance due to assignable causes. Control charts useful for detection of existence of the variations due to assignable causes. ದಿಂದ ಆಗುವ ವೇರಿಯೇಷನ್ ಅನ್ನು ನಾವು ಡಿಟೆಕ್ಟ್ ಮಾಡೋಕ್ಕೆ ಕಂಟ್ರೋಲ್ ಚಾರ್ಟ್ಸ್ ಅನ್ನು ಯೂಸ್ ಮಾಡ್ತೀವಿ. A control chart has 3 horizontal lines. ಕಂಟ್ರೋಲ್ ಚಾರ್ಟ್ ಹೆಂಗಿರ್ತೈತಿ ಅಂತ,
3 horizontal lines ಇತ್ತು. ಫಸ್ಟ್ ಒನ್ ಸೆಂಟ್ರಲ್ ಲೈನ್, ಸೆಕೆಂಡ್ ಒನ್ ಲೋವರ್ ಕಂಟ್ರೋಲ್ ಲಿಮಿಟ್, ಅಪ್ಪರ್ ಥರ್ಡ್ ಒನ್ ಅಪ್ಪರ್ ಕಂಟ್ರೋಲ್ ಲಿಮಿಟ್. In the graph, CL is central line, UCL is upper control limit, LCL is lower control limit. The upper and lower lines usually drawn as dotted lines and central line is plotted as bold line. LCL ಮತ್ತು ನಾವು UCL ಅನ್ನು ನಾವು ಡಾಟೆಡ್ ಲೈನಿಂದ ಪ್ರೆಸೆಂಟ್ ಮಾಡ್ತೀವಿ, ಸೆಂಟ್ರಲ್ ಲೈನನ್ನು ಬೋಲ್ಡ್ ಲೈನಿಂದ ಪ್ರೆಸೆಂಟ್ ಮಾಡ್ತೀವಿ. And the observations are plotted on the chart. If they fall outside the control limits or successive points show a specific direction moment, it is an indication of existence of assignable causes. ನಾವು ಅಬ್ಸರ್ವೇಷನ್ಸ್ ಅನ್ನು ಈ ಗ್ರಾಫ್ ಒಳಗೆ ಪ್ಲಾಟ್ ಮಾಡಿದಾಗ ಅವು ಅಬ್ಸರ್ವೇಷನ್ಸ್ ಸಕ್ಸೆಸಿವ್ ಪಾಯಿಂಟ್ಸ್ ಶೋಸ್ ಅ ಸ್ಪೆಸಿಫಿಕ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಒಳಗೆ ಹೊಂಟು ಅಂದ್ರೆ, ಮತ್ತು ಇನ್ನೊಂದೇನು ಫಾಲ್ ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್ಸ್. ಔಟ್ಸೈಡ್ ದ ಕಂಟ್ರೋಲ್ ಲಿಮಿಟ್ಸ್ ಹೋದ್ವು ಅಂದರೆ LCL ಕೆಳಗೆ ಮತ್ತು UCL ಮೇಲೆ ಹೋದ್ವು ಅಂದ್ರೆ ಅವಾಗ ನಾವು ಏನಂತೀವಿ, ಇಟ್ ಈಸ್ ಆ್ಯನ್ ಇಂಡಿಕೇಶನ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಅಸೈನೇಬಲ್ ಕಾಸಸ್ ಅಂತೀವಿ. ಅಲ್ಲಿ ಅಸೈನೇಬಲ್ ಕಾಸಸ್ ಎಕ್ಸಿಸ್ಟ್ ಆಗ್ಯಾವ ಅಂತ ತಿಳ್ಕೋಬೇಕು. ಅಪ್ಪರ್ ಲಿಮಿಟದ ಮೇಲೆ ಮತ್ತು ಲೋವರ್ ಲಿಮಿಟದ ಕೆಳಗೆ ಅಥವಾ ಸಕ್ಸೆಸಿವ್ ಪಾಯಿಂಟ್ಸ್ ಒಂದು ಸ್ಟ್ರೇಟ್ ಲೈನ್ ಒಳಗೆ ಹೊಂಟು ಅಂದ್ರೆ ಅವಾಗ ನಾವೇನು ಅಸೈನೇಬಲ್ ಕಾಸಸ್ ಎಕ್ಸಿಸ್ಟ್ ಆಗ್ಯಾವ ಅಂತ ತಿಳ್ಕೊತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಕ್ಲಾಸ್ ಒಳಗೆ 100 ಜನ ಅದೀರಿ, 100 ಜನರಿಗೆ 80ಕ್ಕೆ 80 ಮಾರ್ಕ್ಸ್ ಬಿದ್ದು ಅಂದ್ರೆ ಏನೋ ಆಗೈತಿ ಅಂತ ಟೀಚರರ ಹಾಕ್ಯಾರ ಹಂಗೇನಾರ ಅನ್ಕೊಂತೀವಿಲ್ಲ. ಹಂಗೆ ಒಂದು ಇದ್ರೊಳಗೆ ಹೋದ್ವು ಅಂದ್ರೆ ಅಲ್ಲಿ ಕಾಸ್ ಆಫ್ ಅಸೈನೇಬಲ್ ಕಾಸಸ್ ಅದಾವು ಅಂತ, ಎಕ್ಸಿಸ್ಟ್ ಆಗ್ಯಾವು ಅಂತ ತಿಳ್ಕೊಬೇಕು. ಫಸ್ಟ್ ಒನ್ ಸೆಂಟ್ರಲ್ ಲೈನ್. ಸೆಂಟ್ರಲ್ ಲೈನ್ ಇಂಡಿಕೇಟ್ಸ್ ದ ಎವರೇಜ್ ಕ್ವಾಲಿಟಿ ಲೆವೆಲ್ ಆಫ್ ದ ಪ್ರಾಡಕ್ಟ್. ಸೆಂಟ್ರಲ್ ಲೈನ್ ಏನು ರಿಪ್ರೆಸೆಂಟ್ ಮಾಡ್ತೈತೆ ಅಂದ್ರೆ ಎವರೇಜ್ ಕ್ವಾಲಿಟಿ ಲೆವೆಲ್ ಆಫ್ ದ ಪ್ರಾಡಕ್ಟ್. ಆನ್ ಆ್ಯನ್ ಎವರೇಜ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಅನ್ನು ಹೇಳ್ತೈತಿ ಸೆಂಟ್ರಲ್ ಲೈನ್. ಸೆಕೆಂಡ್, the line above the central line shows upper control limit which commonly obtained by UCL ಅನ್ನು UCL ಎಲ್ಲಿರ್ತೈತಿ, ಸೆಂಟ್ರಲ್ ಲೈನದ ಮೇಲೆ ಇರ್ತೈತಿ, which is commonly obtained by mean plus 3 into standard deviation. Next, LCL, the control line below the central line is a lower control limit which is commonly obtained by mean minus 3 into standard deviation. This is about control chart. Next, standards are given and standards are not given. For drawing the charts we need estimate of parameters of the quality characteristics. ನಾವಲ್ಲೇ ಪ್ಯಾರಾಮೀಟರ್ನನ್ನು ಎಸ್ಟಿಮೇಟ್ ಮಾಡಬೇಕು. ಇಫ್ ದ ಎಸ್ಟಿಮೇಟ್ಸ್ ಅವೈಲೇಬಲ್ ಫ್ರಮ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಎಸ್ಟಿಮೇಟ್ಸ್ ಆಲ್ರೆಡಿ ಇದ್ದು ಅಂತಂದ್ರೆ ಬೈ ಪಾಸ್ಟ್ ಎಕ್ಸ್ಪೀರಿಯನ್ಸ್, if they well accepted, we say that they are given standards ಅಂದ್ರೆ standards are given. On the other hand, if the machines are set afresh, ಅಂದ್ರೆ ಈಗ ನಾವು ಸೆಟ್ we estimate the parameters directly from the data in the hand. In this case we say that standards are not given. For example, ಈಗ ನೀವು ಏನೋ ಒಂದು ಮಷೀನ್ ಆಪ್ರೇಟ್ ಮಾಡಾಕತ್ತೀರಿ ಅಂತ ತಿಳ್ಕೊರಿ, ಅಲ್ಲಿ ಆಲ್ರೆಡಿ ಸೆಟ್ ಮಾಡಿರ್ತಾರೆ ಯಾರೋ ಒಬ್ರು ಫಾಸ್ಟ್, ಮೊದಲು ಅದನ್ನು ಚಾಲೋ ಮಾಡೋದು ಗೊತ್ತಿರ್ತೈತೆ, ಅದು ಫಾಸ್ಟ್ ಎಕ್ಸ್ಪೀರಿಯನ್ಸಿಂದ ಹೆಂಗೆ ಅಲ್ಲಿ ಎಷ್ಟು ನೀರು ಹಾಕಬೇಕು, ಅದಕ್ಕೆ ಎಷ್ಟು ಕರೆಂಟ್ ಕೊಡಬೇಕು ಅನ್ನೋದು ಗೊತ್ತಿರ್ತೈತೆ. ಇದು ಅವ್ರ ಪ್ಯಾರಾಮೀಟರ್ ಫಸ್ಟ್ ನಾವು ಅದನ್ನು ಎತ್ತಿಟ್ಕೊಂಡಿರ್ತಾರೆ, ಅದು ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಅಂತೀವಿ. ಆನ್ ದಿ ಅದರ್ ಹ್ಯಾಂಡ್, ಇಫ್ ದ ಮಷೀನ್ಸ್ ಆರ್ ಸೆಟ್ ಅಫ್ರೆಶ್, ಈಗ ಮಷೀನ್ ನಾವು ಹೊಸದಾಗಿ ನಾವು ಸೆಟ್ ಮಾಡಿದ್ವಿ ಅಂದರೆ ನಾವು ಅದಕ್ಕೆ ಪ್ಯಾರಾಮೀಟರ್ಸನ್ನು ತಗೋಬೇಕು, ಅದು ಸ್ಟ್ಯಾಂಡರ್ಡ್ಸ್, ಅದಕ್ಕೇನಂತೀವಿ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಅಂತೀವಿ.
Usually standards given are denoted by x bar dash and sigma dash for x bar and R charts, P dash for NP chart and lambda dash for C chart. X bar and R charts for variables. Suppose X is a variable quality characteristics, X bar and R charts are used for its control. X bar chart is used for control of average quality control level, and R chart is used for control of variation. X bar ಏನು ಮಾಡ್ತೈತಿ, ಎವರೇಜ್ ಕ್ವಾಲಿಟಿ ಆಫ್ ದ ಕಂಟ್ರೋಲ್ ಲೆವೆಲನ್ನು ಸ್ಟಡಿ ಮಾಡ್ತೀವಿ ಎಕ್ಸ್ ಬಾರ್ ಚಾರ್ಟ್ದಿಂದ. ಆರ್ ಚಾರ್ಟ್ದಿಂದ ವೇರಿಯೇಷನ್ ಎಷ್ಟಾಗೈತಿ ಅಂತ ಸ್ಟಡಿ ಮಾಡ್ತೀವಿ. Here sample of size n equal to 4 or n equal to 5 are drawn at regular intervals. n equal to 4 ಮತ್ತು 5 ಸ್ಯಾಂಪಲ್ ಸೈಜ್ ಇದ್ದಾಗ ಡ್ರಾ ಮಾಡ್ಕೊಂಡು ರೆಗ್ಯುಲರ್ ಇಂಟರ್ವಲ್ಸ್ ಒಳಗೆ ಡ್ರಾ ಮಾಡ್ಕೊಂಡು ದ ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್ ಆ್ಯಂಡ್ ಸ್ಯಾಂಪಲ್ ರೇಂಜ್ ಆರ್ ಫೌಂಡ್ ಫಾರ್ ಈಚ್ ಆಫ್ ದೀಸ್ ಸ್ಯಾಂಪಲ್ಸ್. ಈಗ ಸಪೋಸ್ ಈಗ ಎಕ್ಸ್ ವ್ಯಾಲ್ಯೂಸ್ ಅದಾವ, ಎಕ್ಸ್ ವ್ಯಾಲ್ಯೂಸ್ ಒಳಗೆ x1 x2 x3 x4 ಅಂತ ಕೊಟ್ಟಿದ್ವಿ, ಅದು ಸ್ಯಾಂಪಲ್ ಮೀನ್. ಅವು x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಡಿವೈಡೆಡ್ ಬೈ 4 ಮಾಡಿದ್ದೇನು ಸ್ಯಾಂಪಲ್ ಮೀನ್ ಎಕ್ಸ್ ಬಾರ್. ರೇಂಜ್ ಸ್ಯಾಂಪಲ್ ರೇಂಜ್ R1 R2 R3 R4 ಕೊಟ್ಟಾರ. ರೇಂಜ್ ಹೆಂಗೆ ಕಂಡು ಹಿಡಿತೀರಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ. ಅದರೊಳಗೆ x1 ಟು x4 ಒಳಗೆ ಮ್ಯಾಕ್ಸಿಮಮ್ ಯಾವುದೈತಿ ಅದರೊಳಗೆ ಮಿನಿಮಮನ್ನು ಮೈನಸ್ ಮಾಡಿದರೆ ಸ್ಯಾಂಪಲ್ ರೇಂಜ್ ಸಿಗ್ತೈತಿ. ಕಂಟ್ರೋಲ್ ಚಾರ್ಟ್ಸ್ ಆರ್ ಡ್ರಾನ್ ಫ್ರಮ್ ದೀಸ್ ಸ್ಟ್ಯಾಟಿಸ್ಟಿಕ್ಸ್. ಇವು ಸ್ಟ್ಯಾಟಿಸ್ಟಿಕ್ದಿಂದ ನಾವು ಕಂಟ್ರೋಲ್ ಚಾರ್ಟ್ಸನ್ನು ಡ್ರಾ ಮಾಡ್ತೀವಿ. ದ ಕಂಟ್ರೋಲ್ ಲಿಮಿಟ್ಸ್ ಆರ್ ಆ್ಯಸ್ ಫಾಲೋಸ್. ಕಂಟ್ರೋಲ್ ಲಿಮಿಟ್ಸ್ ಫಸ್ಟ್ ನಾವು ಕಂಟ್ರೋಲ್ ಚಾರ್ಟ್ಸ್ ಹಾಕಬೇಕಾದ್ರೆ ಕಂಟ್ರೋಲ್ ಲಿಮಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಫಸ್ಟ್. ಎಕ್ಸ್ ಬಾರ್ ಚಾರ್ಟಿಗೆ ಸೆಂಟ್ರಲ್ ಲೈನ್ ಅಂದರೆ ಎಕ್ಸ್ ಬಾರ್ ಚಾರ್ಟಿಗೆ ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಒಳಗೆ ಏನು ಈಗ ಓನ್ಲಿ ಫಾರ್ ಎಕ್ಸ್ ಬಾರ್ ಚಾರ್ಟ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಒಳಗೆ ನೋಡ್ರಿ. ಕಂಟ್ರೋಲ್ ಸೆಂಟ್ರಲ್ ಲೈನ್ ಅಂದರೆ ಎಕ್ಸ್ ಬಾರ್ ಡ್ಯಾಶ್ ಮೀನ್ ಆಫ್ ದ ಸ್ಯಾಂಪಲ್. LCL ಅಂದರೆ ಎಕ್ಸ್ ಬಾರ್ ಡ್ಯಾಶ್ ಮೈನಸ್ ಎ ಇಂಟು ಸಿಗ್ಮಾ ಡ್ಯಾಶ್. UCL ಅಪ್ಪರ್ ಕಂಟ್ರೋಲ್ ಲಿಮಿಟ್ ಈಸ್ ಎಕ್ಸ್ ಬಾರ್ ಡ್ಯಾಶ್ ಪ್ಲಸ್ ಎ ಇಂಟು ಸಿಗ್ಮಾ ಡ್ಯಾಶ್. ಇಲ್ಲಿ ಎಕ್ಸ್ ಬಾರ್ ಡ್ಯಾಶ್ ಮತ್ತು ಸಿಗ್ಮಾ ಡ್ಯಾಶ್ ಕೊಟ್ಟಿರ್ತಾರೆ. ಎ ಟೇಬಲ್ ವ್ಯಾಲ್ಯೂ ಅದು. ಕ್ಯಾಪಿಟಲ್ ಎ ಇಸ್ ಅ ಟೇಬಲ್ ವ್ಯಾಲ್ಯೂ ಫಾರ್ n equal to 4 and n equal to 5 ಇದ್ದಾಗ ಟೇಬಲ್ ವ್ಯಾಲ್ಯೂಸ್ ಎಷ್ಟೈತೆ ಅಂತೇಳಿ ಕೊಟ್ಟಿರ್ತಾರೆ ಟೇಬಲ್ ವ್ಯಾಲ್ಯೂ. ನೆಕ್ಸ್ಟ್ ಅದೇ ರೀತಿ ಎಕ್ಸ್ ಬಾರ್ ಚಾರ್ಟ್ ಫಾರ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಒಳಗೆ ಸೆಂಟ್ರಲ್ ಲೈನ್ ಒಳಗೆ ಎಕ್ಸ್ ಡಬಲ್ ಬಾರ್. ಈಗ ಸ್ಯಾಂಪಲ್ ಮೀನ್ ತೆಗ್ದಿರ್ತೀರಿ ನೀವು x1 ಪ್ಲಸ್ x2 ಪ್ಲಸ್ x3 ಪ್ಲಸ್ x4 ಡಿವೈಡೆಡ್ ಬೈ 4 ಮಾಡಿ ಅದೇನು ಎಕ್ಸ್ ಬಾರ್. ಎಕ್ಸ್ ಡಬಲ್ ಬಾರನ್ನು ನೀವು ಹೆಂಗೆ ತೆಗಿತೀರಿ, ಎಕ್ಸ್ ಬಾರ್ ಈಕ್ವಲ್ ಟು ಸಮ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್, ಅದರದ್ದು ಮೀನ್ ತೆಗಿತೀವಿ. LCL ಅಂದರೆ ಎಕ್ಸ್ ಡಬಲ್ ಬಾರ್ ಮೈನಸ್ A2 ಇಂಟು ಆರ್ ಬಾರ್. ಆರ್ ಬಾರ್ ಅಂದರೆ ನಾವು ಈಗ ರೇಂಜ್ ಕಂಡು ಹಿಡ್ತಿರ್ತೀವಿ. ರೇಂಜ್ ಎಷ್ಟು ಬಂದಿರ್ತೈತಿ, ಸಮ್ ವ್ಯಾಲ್ಯೂ ಬಂದಿದೆ ದ್ಯಾಟ್ ಡಿವೈಡೆಡ್ ಬೈ total number of observation. R bar equal to sum of R divided by n. Similarly, upper control limit for standards are not given ಒಳಗೆ x double bar plus A2 into R bar. In the case of given standards are given ಒಳಗೆ x bar dash ಮತ್ತು sigma dash should be given. ಇವನ್ನ ಕೊಟ್ಟಿರ್ತಾರೆ values. Here x bar equal to sum of xi divided by n, sum of, and x double bar means sum of x bar. x barಗಳು x bar ತೆಗ್ದಿರ್ತೀವಿ ಅದರದ್ದು ಮೀನ್ ತೆಗಿ. where k is the number of samples, ಅದರೊಳಗೆ ಸ್ಯಾಂಪಲ್ಸ್ ಎಷ್ಟಿದಾವೆ. R chart
ನೆಕ್ಸ್ಟ್ ಆರ್ ಚಾರ್ಟ್ ತೆಗಿಬೇಕಂದ್ರೆ ನಾವು ಫಸ್ಟ್ ಆರ್ ಚಾರ್ಟದ ಕಂಟ್ರೋಲ್ ಲಿಮಿಟ್ಸ್ ಕಂಡುಹಿಡ್ಕೋಬೇಕು. ಕಂಟ್ರೋಲ್ ಲಿಮಿಟ್ಸ್ ಅಂತಾರೆ ಇವಕ್ಕೆಲ್ಲ, ಸೆಂಟ್ರಲ್ ಲೈನ್, LCL ಆ್ಯಂಡ್ UCL ಐತಿ. ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಒಳಗೆ ಸೆಂಟ್ರಲ್ ಲೈನ್ ಏನೈತಿ D2 ಇಂಟು ಸಿಗ್ಮಾ ಡ್ಯಾಶ್, LCL D1 ಇಂಟು ಸಿಗ್ಮಾ ಡ್ಯಾಶ್, UCL D2 ಇಂಟು ಸಿಗ್ಮಾ ಡ್ಯಾಶ್. ಸೆಂಟ್ರಲ್ ಲೈನ್ ಫಾರ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್. ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಒಳಗೆ ಸೆಂಟ್ರಲ್ ಲೈನ್ ಅಂದ್ರೆ ಆರ್ ಬಾರ್. LCL means D3 into R bar. UCL means D4 into R bar. Here R bar equal to sum of R divided by K. The constants A, A2, D2, D1, D2, D3 and D4 are constants given in the below table. To standards ಕೊಟ್ಟಿರ್ತಾರೆ. ಸ್ಯಾಂಪಲ್ ಸೈಜ್ 4 ಇದ್ದಾಗ A ವ್ಯಾಲ್ಯೂ ಎಷ್ಟಿರ್ತೈತಿ 1.5 ಇರ್ತೈತಿ. ಸಿಮಿಲರ್ಲಿ ಸ್ಯಾಂಪಲ್ ಸೈಜ್ 5 ಇದ್ದಾಗ 1.342 ಇರ್ತೈತಿ. ಹಂಗೆ ಸಿಮಿಲರ್ಲಿ ಸ್ಯಾಂಪಲ್ ಸೈಜ್ 4 ಇದ್ದಾಗ A2 ವ್ಯಾಲ್ಯೂ ಆ್ಯಂಡ್ ಸ್ಯಾಂಪಲ್ ಸೈಜ್ 5 ಇದ್ದಾಗ A2 ವ್ಯಾಲ್ಯೂ. ಸಿಮಿಲರ್ಲಿ so on up to D4. NP chart for number of defective. Suppose sample size n drawn at a regular intervals and suppose D is the number of defectives in each of these samples. Sample size ನಾವು n ಅನ್ನು ಡ್ರಾ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಡ್ರಾ ಮಾಡ್ಕೊಂಡಿರ್ತೀವಿ. ಅದ್ರೊಳಗೆ D is the number of defective. Then D is a binomial variable with mean NP and standard deviation NPQ. Here P is probability that an article is defective. ಇದೇನು D ಚಾರ್ಟ್ ಅಥವಾ NP ಚಾರ್ಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅನ್ನು ಫಾಲೋ ಮಾಡೋದ್ರಿಂದ ಅದರದ್ದು ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್ ಆಲ್ರೆಡಿ ನೀವು ಸ್ಟಡಿ ಮಾಡಿ. ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಒಳಗೆ mean of the binomial distribution in NP and standard deviation square root of NPQ. ಈಗ control limits for NP charts. central line ಏನು NP dash when standards are given ಒಳಗೆ. LCL NP dash minus 3 into square root of NP dash Q dash. UCL equal to NP dash plus 3 into square root of NP dash Q dash. In the case of given standards, P dash should be known. P dash ಕೊಟ್ಟಿರ್ತಾರೆ and Q dash ಅನ್ನು ಹೆಂಗೆ ಕಂಡು ಹಿಡ್ಕೋಬೇಕು 1 minus P dash ಮಾಡಿದ್ರೆ Q dash ವ್ಯಾಲ್ಯೂ ಸಿಗ್ತೈತಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಒಳಗೆ ಸೆಂಟ್ರಲ್ ಲೈನ್ NP bar. LCL NP bar minus 3 into square root of NP bar Q bar. Next UCL ಒಳಗೆ NP bar plus 3 into square root of NP bar Q bar. P bar ಅಂದರೆ ಇಲ್ಲೇನು sum of D divided by NK. Where K is divided by K. Here K is the number of samples and Q bar is 1 minus P bar are used for writing down the control limits. ನಾವು P bar ಅನ್ನು ಹೆಂಗೆ ತಗೊಂತೀವಿ sum of D divided by Q. Next C charts for number of defective per unit. Defectives ಮತ್ತು defectives per unitಗೆ ಡಿಫರೆನ್ಸ್ ಏನು? ಡಿಫೆಕ್ಟಿವ್ಸ್ ಅಂದ್ರೆ ದೋಷಗಳು. ಡಿಫೆಕ್ಟಿವ್ಸ್ ಪರ್ ಯೂನಿಟ್ ಅಂದ್ರೆ ಒಂದು ಮೀಟರ್ ಅರ್ಬಿ ಒಳಗೆ ಎಷ್ಟು ಡಿಫೆಕ್ಟ್ಸ್ ಅದಾವ ಅನ್ನೋದು ಕಂಡುಹಿಡಿತೀವಿ. ಅದು ಡಿಫೆಕ್ಟಿವ್ ಪರ್ ಯೂನಿಟ್. ಡಿಫೆಕ್ಟಿವ್ಸ್ ಅದಾವಂದ್ರೆ ಇದು ಓನ್ಲಿ ಡಿಫೆಕ್ಟ್ಸ್, ಇದು ಪರ್ ಯೂನಿಟ್ ಅನ್ನು ಏನು ಕನ್ಸಿಡರ್ ಮಾಡೋಂಗಿಲ್ಲ. ಸಿ ಚಾರ್ಟ್ ಏನು ಮಾಡ್ತೈತಿ ಡಿಫೆಕ್ಟಿವ್ ಪರ್ ಯೂನಿಟ್ ಅನ್ನು ಕಂಡುಹಿಡಿತೈತಿ. NP ಚಾರ್ಟ್ ಏನು ಮಾಡ್ತೈತಿ ಓನ್ಲಿ ಡಿಫೆಕ್ಟ್ಸ್ ಅನ್ನು ಕಂಡುಹಿಡಿತೈತಿ. ಸಪೋಸ್ C denotes number of defective per unit. C is Poisson variable with mean lambda and standard deviation square root of lambda. Already ನೀವು ಸ್ಟಡಿ ಮಾಡಿ.
Poisson variable, Poisson distribution. Mean of the Poisson distribution is lambda and standard deviation is square root of lambda, where lambda is the average number of defective per unit in the population. The control limits for C charts are as follows. Central line is standards are given ಒಳಗ central line ಏನಾಗಿರ್ತೈತಿ lambda dash ಇವನ್ನ ಕೊಟ್ಟಿರ್ತಾರೆ, lambda dash ವ್ಯಾಲ್ಯೂ ಕೊಟ್ಟಿರ್ತಾರೆ. LCL lower control limit lambda dash minus 3 into square root of lambda dash. UCL lambda dash plus 3 into square root of lambda dash. Standards are not given ಒಳಗ ನಾವು C bar ಅನ್ನ ಕಂಡುಹಿಡ್ಕೋಬೇಕು. C bar ಅಂದ್ರೆ sum of Ci divided by K, where K is the number of samples. ಇಲ್ಲಿ ಸೆಂಟ್ರಲ್ ಲೈನ್ ಏನಾಗಿರ್ತೈತಿ C bar. LCL C bar minus 3 into square root of C bar. UCL C bar plus 3 into square root of C bar. Thank you. This is about only theory of the statistical quality control. ಆಮೇಲೆ examples ಬಿಡಿಸೋಣ. Thank you.